ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿಯೇ ದಾಖಲೆಗಳೇ ಇಲ್ಲ ಅಂತ ಕೆಎನ್ ರಾಜಣ್ಣ ಹೇಳ್ತಿದ್ದಾರೆ. ಸಿಸಿಟಿವಿ ಇದೆ ಅಂತ ನಾನು ಭಾವಿಸಿದ್ದೆ, ಆದ್ರೆ ಸಿಸಿಟಿವಿ ಕೂಡ ಇಲ್ಲ ಎನ್ನುವಂತಹದ್ದು ಕೂಡ ಈಗ ಸಚಿವ ರಾಜಣ್ಣ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ನನ್ನ ಬಳಿ ದಾಖಲೆನೇ ಇಲ್ಲ, ಹಳ್ಳ ಹಿಡಿಯುತ್ತಾ ಹಾಗಾದ್ರೆ ಹನಿ ಟ್ರ್ಯಾಪ್ ತನಿಖೆ ಎನ್ನುವಂತ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಸಚಿವ ರಾಜಣ್ಣ ಹೇಳಿಕೆಯಲ್ಲಿ ಹಲವಾರು ಗೊಂದಲಗಳು ಕೂಡ ಇವೆ. ನನ್ನ ಬಳಿಯೇ ದಾಖಲೆಗಳೇ ಇಲ್ಲ ಅಂತ ಈಗ ಸ್ವತಃ ಸಹಕಾರ ಸಚಿವರಾದಂತಹ ಕೆಎನ್ ರಾಜಣ್ಣ, ಅದು ಕೂಡ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಆರೋಪ ಮಾಡಿರುವಂತಹ ಇದೇ ರಾಜಣ್ಣ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತನಿಖೆ ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ, ಹಳ್ಳ ಹಿಡಿಯುತ್ತಾ ಎನ್ನುವಂತ ಪ್ರಶ್ನೆ ಕೂಡ ಇದರಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಯಾಕೆ ಸರ್ ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳದ್ದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಯಾಕೆ ಸರ್ ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ ಇನ್ನೇನ್ ಮಾಡೋದು ಅಂತೇಳಿ ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನ್ ಕತೆ ಬಸವರಾಜ್, ಎಲ್ಲ ಒಂದ್ ಕಡೆ ತನಿಖೆ ಹಳ್ಳ ಹಿಡಿಯುವಂತ ಲಕ್ಷಣ ಗೋಚರ ಆಗ್ತಾ ಇರುವಂತದ್ದು. ಕಾರಣ ಎಷ್ಟೇ ಸಿಸಿಟಿವಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸಚಿವರ ಮನೆಯಲ್ಲಿ ಸಿಸಿಟಿವಿ ಇಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಜೊತೆಗೆ ರಾಜಣ್ಣ ಅವ್ರಿಗೆ ಏನೇನಂದ್ರು? ಖಂಡಿತ ನಿಕೇಶ್, ಈ ಒಂದು ಪ್ರಶ್ನೆ ಸದ್ಯ ಉದ್ಭವ ಆಗ್ತಾ ಇರತಕ್ಕಂಥದ್ದು. ಸಿಸಿಟಿವಿ ಯಾವ ಗವರ್ಮೆಂಟ್ ಕ್ವಾರ್ಟರ್ಸ್ ಗಳಿಗೂ ಸಚಿವರು ಇರ್ತಕ್ಕಂಥ ಮನೆಗಳಿಗೆ ಇಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ಅಧಿಕಾರಿಗಳನ್ನ ಕರೆಸಿ ಕೇಳಿದಾಗ ಅವರೇ ಉತ್ತರ ಕೊಟ್ಟಿರ್ತಕ್ಕಂಥದ್ದು ರಾಜಣ್ಣ ಅವರಿಗೆ, ಈ ತರಹದ ಸಿಸಿಟಿವಿಗಳನ್ನ ಯಾವ ಕ್ವಾರ್ಟರ್ಸ್ಗೂ ಕೂಡ ಹಾಕಿಲ್ಲ, ಹಾಗಾಗಿ ನಿಮ್ಮ ಮನೆಗೂ ಹಾಕಿಲ್ಲ ಅನ್ನುವಂತ ಸಬೂಬನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗ ದಾಖಲೆಗಳಿದಾವೆ ಅನ್ನುವಂತ ಹೇಳಿಕೆಯನ್ನ ಸದನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಜಣ್ಣ ಅವರು. ಈಗ ದಾಖಲೆಗಳೇ ಇಲ್ಲ ಅಂತಿದ್ದಾರೆ, ಮತ್ತು ಯಾವ ತರಹದ ದಾಖಲೆಗಳಿದೆ, ಈಗ ಯಾವ ರೀತಿಯಾದಂತ ತನಿಖೆ ಆಗುತ್ತೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಇರ್ತಕ್ಕಂಥದ್ದು. ಯಾಕಂದ್ರೆ ಹನಿ ಟ್ರಾಪ್ ಅಟೆಂಪ್ಟ್ ಆಗ್ತಾ ಇದೆ, ಬಂದಿದ್ರು 2-3 ಸರಿ ಬಂದಿದ್ರು ಅನ್ನುವಂಥದ್ದು ಇವ್ರು ಹೇಳ್ತಿದ್ದಾರೆ. ಆದ್ರೆ ಅದನ್ನ ಮಾಡಿದವ್ರು ಯಾರು ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗುತ್ತೆ. ಯಾವ ತರಹದ ತನಿಖೆ ಆಗುತ್ತೆ, ಒಂದು ಇಂಥವ್ರು ಬಂದಿದ್ರು ಈ ಕಡೆಯಿಂದ ಕಾಲ್ ಮಾಡಿದ್ರು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಈಗ ಕಾಲ್ ಡೀಟೇಲ್ಸ್ ಕೂಡ ಇಲ್ಲ ಅನ್ನುವಂಥದ್ದು. 100 ಜನ ನಮ್ಮ ಮನೆಗೆ ಬರ್ತಾರೆ, ಹೀಗಾಗಿ ಯಾರು ಬಂದ್ರು ಯಾರು ಹೋದ್ರು ಅನ್ನುವಂಥ ಮಾಹಿತಿ ನನ್ನ ಹತ್ರ ಇಲ್ಲ ಅನ್ನುವಂಥ ಮಾತನ್ನ ಸಚಿವರಾದಂತಹ ರಾಜಣ್ಣ ಅವರು ಹೇಳ್ತಾ ಇದ್ರೆ, ಇದೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ದೂರು ಕೊಟ್ಟ ಬಳಿಕೂ ಕೂಡ ಸ್ಪಷ್ಟವಾದಂತಹ ತನಿಖೆ ಆಗಿ ಆರೋಪಿಗಳು ಸಿಗ್ತಾರಾ ಅನ್ನುವಂಥದ್ದು ಪ್ರಶ್ನೆ ಹೇಳುತ್ತೇವೆ. ಯಾಕಂದ್ರೆ ರಾಜಕೀಯವಾಗಿ ಏನೆಲ್ಲ ಕೂಡ ಬೆಳವಣಿಗೆಗಳು ಇವರ ದೂರಿನಿಂದ ಆಗಬಹುದು, ಆದರೆ ದೂರು ಕೊಟ್ಟ ನಂತರ ನ್ಯಾಯದ ವಿಚಾರವನ್ನ ಮಾತನಾಡ್ತಾ ಹೋದ್ರೆ ಈ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು, ಮತ್ತು ಇದನ್ನ ಸರ್ಕಾರ ಕೂಡ ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಇವ್ರನ್ನ ಯಾರು ಇವ್ರ ಮೇಲೆ ಅಟೆಂಪ್ಟ್ ಮಾಡಿದ್ರು ಅನ್ನೋದು ಪತ್ತೆ ಮಾಡುತ್ತೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಉದ್ಭವಿಸುತ್ತೆ. ಸದ್ಯ ರಾಜಣ್ಣ ಅವರು 4:15 ದೂರು ಕೊಡ್ತೇನೆ ನಾನು ಅಧಿಕೃತವಾಗಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಗೃಹ ಸಚಿವರು ಸ್ವಲ್ಪ ಬಿಸಿ ಇರೋ ಕಾರಣಕ್ಕಾಗಿ ಮನೆಗೆ ಬರೋಕೆ ಹೇಳಿದರೆ 4:15 ನಾನು ಅಧಿಕೃತವಾಗಿ ದೂರು ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಕೊಟ್ಟ ನಂತರ ಹೈಕಮಾಂಡ್ ನಾಯಕರು ಕೂಡ ಭೇಟಿ ಮಾಡ್ತೇನೆ, 10ನೇ ತಾರೀಕು ಬಳಿಕ ನಾನು ದೆಹಲಿಗೆ ತೆರಳುತ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಗಾಂಭೀರ್ಯ ಪಡೆಯುತ್ತೆ ಅನ್ನುವಂಥದ್ದು, ಮತ್ತು ಇದನ್ನು ವಿರೋಧ ಪಕ್ಷವಾಗಿ ಬಿಜೆಪಿ ಕೂಡ ಒಂದು ಮಾತನ್ನ ಹೇಳ್ತಾ ಇದೆ, ನಾವು ರಾಜಣ್ಣ ಪರವಾಗಿ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ, ಆದ್ರೆ ಅವರು ಯಾಕೋ ಈ ಬಾರಿ ಇದು ವಿಚಾರವಾಗಿ ಯೂಟರ್ನ್ ಹೊಡಿತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ದೂರು ಕೊಡೋಕ್ಕೂ ಕೂಡ ಹಿಂದೇಟ್ ಹಾಕಿದ್ರು ಅನ್ನುವಂಥದ್ದು. ಈಗ ಆಗಿರ್ತಕ್ಕಂಥ 5-6 ದಿನದ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಈ ಪ್ರಕರಣ ಹಳ್ಳ ಹಿಡಿಯುತ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅಧಿಕೃತವಾಗಿ ದೂರನ್ನ ದಾಖಲಿಸಿಕೊಂಡ ನಂತರ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ನಿಕೇಶ್, ಓಕೆ, ಥ್ಯಾಂಕ್ ಯು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿಯೇ ದಾಖಲೆಗಳೇ ಇಲ್ಲ ಅಂತ ಕೆಎನ್ ರಾಜಣ್ಣ ಹೇಳ್ತಿದ್ದಾರೆ. ಸಿಸಿಟಿವಿ ಇದೆ ಅಂತ ನಾನು ಭಾವಿಸಿದ್ದೆ, ಆದ್ರೆ ಸಿಸಿಟಿವಿ ಕೂಡ ಇಲ್ಲ ಎನ್ನುವಂತಹದ್ದು ಕೂಡ ಈಗ ಸಚಿವ ರಾಜಣ್ಣ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ನನ್ನ ಬಳಿ ದಾಖಲೆನೇ ಇಲ್ಲ, ಹಳ್ಳ ಹಿಡಿಯುತ್ತಾ ಹಾಗಾದ್ರೆ ಹನಿ ಟ್ರ್ಯಾಪ್ ತನಿಖೆ ಎನ್ನುವಂತ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಸಚಿವ ರಾಜಣ್ಣ ಹೇಳಿಕೆಯಲ್ಲಿ ಹಲವಾರು ಗೊಂದಲಗಳು ಕೂಡ ಇವೆ. ನನ್ನ ಬಳಿಯೇ ದಾಖಲೆಗಳೇ ಇಲ್ಲ ಅಂತ ಈಗ ಸ್ವತಃ ಸಹಕಾರ ಸಚಿವರಾದಂತಹ ಕೆಎನ್ ರಾಜಣ್ಣ, ಅದು ಕೂಡ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಆರೋಪ ಮಾಡಿರುವಂತಹ ಇದೇ ರಾಜಣ್ಣ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತನಿಖೆ ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ, ಹಳ್ಳ ಹಿಡಿಯುತ್ತಾ ಎನ್ನುವಂತ ಪ್ರಶ್ನೆ ಕೂಡ ಇದರಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಯಾಕೆ ಸರ್ ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳದ್ದು. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ. ಯಾಕೆ ಸರ್ ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಚೆಕ್ ಮಾಡಿದ್ದು. ಆಮೇಲೆ ಏನಪ್ಪಾ ಇದು ಅಂದ್ರೆ ಇಲ್ಲ ಸರ್ ಯಾರು ಮನೆಗಳಿಗೆ ಹಾಕಲ್ಲ ಸರ್ ಅಂತ. ಸರಿ ಇನ್ನೇನ್ ಮಾಡೋದು ಅಂತೇಳಿ ದಟ್ ಈಸ್ ಎ ಲ್ಯಾಬ್ಸ್ ಆನ್ ಅವರ್ ಪಾರ್ಟ್. ಜನರಲಿ ನಾವು
ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನ್ ಕತೆ ಬಸವರಾಜ್? ಎಲ್ಲ ಒಂದ್ ಕಡೆ ತನಿಖೆ ಹಳ್ಳ ಹಿಡಿಯುವಂತ ಲಕ್ಷಣ ಗೋಚರ ಆಗ್ತಾ ಇರುವಂತದ್ದು. ಕಾರಣ ಎಷ್ಟೇ ಸಿಸಿಟಿವಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸಚಿವರ ಮನೆಯಲ್ಲಿ ಸಿಸಿಟಿವಿ ಇಲ್ವಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ. ಜೊತೆಗೆ ರಾಜಣ್ಣ ಅವ್ರಿಗೆ ಏನೇನಂದ್ರು? ಖಂಡಿತ ನಿಕೇಶ್, ಈ ಒಂದು ಪ್ರಶ್ನೆ ಸದ್ಯ ಉದ್ಭವ ಆಗ್ತಾ ಇರತಕ್ಕಂಥದ್ದು ಸಿಸಿಟಿವಿ ಯಾವ ಗವರ್ಮೆಂಟ್ ಕ್ವಾರ್ಟರ್ಸ್ ಗಳಿಗೂ ಸಚಿವರು ಇರ್ತಕ್ಕಂಥ ಮನೆಗಳಿಗೆ ಇಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಆ ಅಧಿಕಾರಿಗಳನ್ನ ಕರೆಸಿ ಕೇಳಿದಾಗ ಅವರೇ ಉತ್ತರ ಕೊಟ್ಟಿರ್ತಕ್ಕಂಥದ್ದು ರಾಜನ್ ಅವರಿಗೆ ಈ ತರಹದ ಸಿಸಿಟಿವಿಗಳನ್ನ ಯಾವ ಕ್ವಾರ್ಟರ್ಸ್ಗೂ ಕೂಡ ಹಾಕಿಲ್ಲ, ಹಾಗಾಗಿ ನಿಮ್ಮ ಮನೆಗೂ ಹಾಕಿಲ್ಲ ಅನ್ನುವಂತ ಸಬೂಬನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈಗ ದಾಖಲೆಗಳಿದಾವೆ ಅನ್ನುವಂತ ಹೇಳಿಕೆಯನ್ನ ಸದನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ರಾಜನ್ ಅವರು. ಈಗ ದಾಖಲೆಗಳೇ ಇಲ್ಲ ಅಂತಿದ್ದಾರೆ ಮತ್ತು ಯಾವ ತರಹದ ದಾಖಲೆಗಳಿದೆ, ಈಗ ಯಾವ ರೀತಿಯಾದಂತ ತನಿಖೆ ಆಗುತ್ತೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಇರ್ತಕ್ಕಂಥದ್ದು. ಯಾಕಂದ್ರೆ ಹನಿ ಟ್ರಾಪ್ ಅಟೆಂಪ್ಟ್ ಆಗ್ತಾ ಇದೆ, ಬಂದಿದ್ರು 2-3 ಸರಿ ಬಂದಿದ್ರು ಅನ್ನುವಂಥದ್ದು ಇವ್ರು ಹೇಳ್ತಿದ್ದಾರೆ. ಆದ್ರೆ ಅದನ್ನ ಮಾಡಿದವ್ರು ಯಾರು ಅನ್ನುವಂಥದ್ದು ಬಹಳ ಪ್ರಶ್ನೆ ಆಗುತ್ತೆ. ಯಾವ ತರಹದ ತನಿಖೆ ಆಗುತ್ತೆ, ಒಂದು ಇಂಥವ್ರು ಬಂದಿದ್ರು ಈ ಕಡೆಯಿಂದ ಕಾಲ್ ಮಾಡಿದ್ರು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಈಗ ಕಾಲ್ ಡೀಟೇಲ್ಸ್ ಕೂಡ ಇಲ್ಲ ಅನ್ನುವಂಥದ್ದು. 100 ಜನ ನಮ್ಮ ಮನೆಗೆ ಬರ್ತಾರೆ, ಹೀಗಾಗಿ ಯಾರು ಬಂದ್ರು ಯಾರು ಹೋದ್ರು ಅನ್ನುವಂಥ ಮಾಹಿತಿ ನನ್ನ ಹತ್ರ ಇಲ್ಲ ಅನ್ನುವಂಥ ಮಾತನ್ನ ಸಚಿವರಾದಂತಹ ರಾಜನ್ ಅವರು ಹೇಳ್ತಾ ಇದ್ರೆ, ಇದೆಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ದೂರು ಕೊಟ್ಟ ಬಳಿಕೂ ಕೂಡ ಸ್ಪಷ್ಟವಾದಂತ ತನಿಖೆ ಆಗಿ ಆರೋಪಿಗಳು ಸಿಗ್ತಾರಾ ಅನ್ನುವಂಥದ್ದು ಪ್ರಶ್ನೆ ಹೇಳುತ್ತೆ. ಯಾಕಂದ್ರೆ ರಾಜಕೀಯವಾಗಿ ಏನೆಲ್ಲ ಕೂಡ ಬೆಳವಣಿಗೆಗಳು ಇವರ ದೂರಿನಿಂದ ಆಗಬಹುದು, ಆದರೆ ದೂರು ಕೊಟ್ಟ ನಂತರ ನ್ಯಾಯದ ವಿಚಾರವನ್ನ ಮಾತನಾಡ್ತಾ ಹೋದ್ರೆ ಈ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಮತ್ತು ಇದನ್ನ ಸರ್ಕಾರ ಕೂಡ ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಇವ್ರನ್ನ ಯಾರು ಇವ್ರ ಮೇಲೆ ಅಟೆಂಪ್ಟ್ ಮಾಡಿದ್ರು ಅನ್ನೋದು ಪತ್ತೆ ಮಾಡುತ್ತೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಉದ್ಭವಿಸುತ್ತೆ. ಸದ್ಯ ರಾಜನ್ ಅವರು 4:15 ದೂರು ಕೊಡ್ತೇನೆ ನಾನು ಅಧಿಕೃತವಾಗಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಗೃಹ ಸಚಿವರು ಸ್ವಲ್ಪ ಬಿಸಿ ಇರೋ ಕಾರಣಕ್ಕಾಗಿ ಮನೆಗೆ ಬರೋಕೆ ಹೇಳಿದರೆ 4:15 ನಾನು ಅಧಿಕೃತವಾಗಿ ದೂರು ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಕೊಟ್ಟ ನಂತರ ಹೈಕಮಾಂಡ್ ನಾಯಕರು ಕೂಡ ಭೇಟಿ ಮಾಡ್ತೇನೆ, 10ನೇ ತಾರೀಕು ವೇಳೆಗೆ ನಾನು ದೆಹಲಿಗೆ ತೆರಳುತ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಎಷ್ಟರ ಮಟ್ಟಿಗೆ ಗಾಂಭೀರ್ಯ ಪಡೆಯುತ್ತೆ ಅನ್ನುವಂಥದ್ದು ಮತ್ತು ಇದನ್ನು ವಿರೋಧ ಪಕ್ಷವಾಗಿ ಬಿಜೆಪಿ ಕೂಡ ಒಂದು ಮಾತನ್ನ ಹೇಳ್ತಾ ಇದೆ, ನಾವು ರಾಜನ ಪರವಾಗಿ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ, ಆದ್ರೆ ಅವರು ಯಾಕೋ ಈ ಬಾರಿ ಇದು ವಿಚಾರವಾಗಿ ಯೂಟರ್ನ್ ಹೊಡಿತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದೆ. ದೂರು ಕೊಡೋಕ್ಕೂ ಕೂಡ ಹಿಂದೆಟ್ ಹಾಕಿದ್ರು ಅನ್ನುವಂಥದ್ದು. ಈಗ ಆಗಿರ್ತಕ್ಕಂಥ 5-6 ದಿನದ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಈ ಪ್ರಕರಣ ಹಳ್ಳ ಹಿಡಿಯುತ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅಧಿಕೃತವಾಗಿ ದೂರನ್ನ ದಾಖಲಿಸಿಕೊಂಡ ನಂತರ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನಿಕೇಶ್. ಓಕೆ, ಥ್ಯಾಂಕ್ ಯು. ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿಯೇ ದಾಖಲೆಗಳೇ ಇಲ್ಲ ಅಂತ ಕೆಎನ್ ರಾಜಣ್ಣ ಹೇಳ್ತಿದ್ದಾರೆ. ಸಿಸಿಟಿವಿ ಇದೆ ಅಂತ ನಾನು ಭಾವಿಸಿದ್ದೆ, ಆದ್ರೆ ಸಿಸಿಟಿವಿ ಕೂಡ ಇಲ್ಲ ಎನ್ನುವಂತಹದ್ದು ಕೂಡ ಈಗ ಸಚಿವ ರಾಜಣ್ಣ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ನನ್ನ ಬಳಿ ದಾಖಲೆನೇ ಇಲ್ಲ, ಹಳ್ಳ ಹಿಡಿಯುತ್ತಾ ಹಾಗಾದರೆ ಹನಿ ಟ್ರಾಪ್ ತನಿಖೆ ಎನ್ನುವಂತ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಸಚಿವ ರಾಜಣ್ಣ ಹೇಳಿಕೆಯಲ್ಲಿ ಹಲವಾರು ಗೊಂದಲಗಳು ಕೂಡ ಇವೆ. ನನ್ನ ಬಳಿಯೇ ದಾಖಲೆಗಳೇ ಇಲ್ಲ ಅಂತ ಈಗ ಸ್ವತಃ ಸಹಕಾರ ಸಚಿವರಾದಂತಹ ಕೆಎನ್ ರಾಜಣ್ಣ, ಅದು ಕೂಡ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಆರೋಪ ಮಾಡಿರುವಂತಹ ಇದೇ ರಾಜಣ್ಣ ಹೇಳ್ತಾ ಇದ್ದಾರೆ. ಹಾಗಾದ್ರೆ ತನಿಖೆ ಎಷ್ಟು ಮಟ್ಟಿಗೆ ಸಫಲ ಆಗುತ್ತೆ, ಹಳ್ಳ ಹಿಡಿಯುತ್ತಾ ಎನ್ನುವಂತ ಪ್ರಶ್ನೆ ಕೂಡ ಇದರಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಯಾಕೆ ಸರ್ ಏನಕ್ಕೆ ಹಾಕಿಲ್ಲ ಗೊತ್ತಿಲ್ಲ. ನಾನು ಇದಾದ್ಮೇಲೆ ಜನರಲಿ ನಾವು ನಮ್ಮ ಎಲ್ಲ ಮನೆಗಳಲ್ಲೂ ಕೂಡ ಇದಿದೆ, ಯಾವುದು ಸಿಸಿಟಿವಿಗಳಿದೆ. ಅದೇನು ಕಥೆನೋ ಈ ಗವರ್ಮೆಂಟ್ ಅಲ್ಲಿ ಡಿಸಿಷನ್ ತಗೊಂಡು ಯಾರು ಮನೆಗಳಿಗೆ ಸಿಸಿಟಿವಿಗಳು ಹಾಕಿಲ್ಲ.